ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಏನೋ ಬದಲಾವಣೆಯನ್ನು ತರಬೇಕು, ಬದಲಾವಣೆ ಮಾಡಬೇಕು, ಬದಲಾಯಿಸಬೇಕು ಅನ್ನುವಂಥದ್ದು ಮನಸ್ಸಿಗೆ ತುಂಬ ಬರುತ್ತೆ. ಆದರೆ ಮನೆ ಆಗಲಿ, ಉದ್ಯೋಗವಾಗಲಿ, ಸ್ಥಳವಾಗಲಿ, ವಾಹನವಾಗಲಿ ಯಾವುದನ್ನು ಕೂಡ ಸದ್ಯಕ್ಕೆ ಬದಲಾವಣೆ ಮಾಡ್ತಕ್ಕಂತಹ ಆಲೋಚನೆಗಳು ಬೇಡ ಅನ್ನುವಂಥದ್ದು ಸಲಹೆ. ವೃತ್ತಿ ಅಥವಾ ವ್ಯಾಪಾರ ಇದರಲ್ಲಿ ಅನುಕೂಲವಾಗಿ ನಿಮಗೆ ಅದನ್ನು ಮತ್ತಷ್ಟು ವಿಸ್ತರಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಆ ಬಗ್ಗೆ ಚಿಂತನೆಗಳಿರಲಿ. ಯಾವಾಗ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ನಿಮಗೆ ಅನುಕೂಲ ಇದೆಯೋ ಅದನ್ನು ಇನ್ನಷ್ಟು ಮತ್ತಷ್ಟು ಭದ್ರ ಮಾಡಿಕೊಳ್ಳಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಶುಭದಾಯಕವಾದಂತಹ ದಿವಸ ಇದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಇರುತ್ತೆ, ಆದರೂ ಕೂಡ ಬುದ್ಧಿವಂತಿಕೆಯಿಂದ ಅವೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶಗಳೂ ಇರುತ್ತೆ. ಮಾತಿನಿಂದ ಕೆಲವು ಸಮಸ್ಯೆಗಳಾಗುತ್ತೆ, ಕುಟುಂಬದ ಮೇಲೆ ಅದು ಪರಿಣಾಮ ಬೀರ್ಬೋದು. ಹಾಗಾಗಿ ಬೇರೆಯವರ ಜೊತೆಯಲ್ಲಿ ಮಾತಾಡುವಾಗ, ಸಮಾಜದಲ್ಲಿ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಇರಲಿ ಎನ್ನುವಂಥದ್ದು. ನಿಮ್ಮ ಆರೋಗ್ಯ, ಹಣ ಎರಡೂ ಕೂಡ ಚೆನ್ನಾಗಿರತಕ್ಕಂಥದ್ದು. ಹಾಗಾಗಿ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ ಅನ್ನುವಂಥದ್ದಿರುತ್ತೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ತಮಗಿರತಕ್ಕಂತಹ ವಿಶೇಷವಾದಂತಹ ಶುಭ ಸೂಚಕವಾದಂತಹ ಅಂಶಕ್ಕೆ ಇನ್ನಷ್ಟು ಮತ್ತಷ್ಟು ಅದು ಹೆಚ್ಚಾಗಲಿ ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶುಭವಾಗಿ. ವೃಷಭ ರಾಶಿ, ಈ ದಿವಸ ಯಾವುದೇ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಆ ವಿವಾದಗಳು ನಿಮಗೆ ದ್ವೇಷವಾಗಿ ಪರಿಣಮಿಸ್ತಕ್ಕಂತಹ ಸಾಧ್ಯತೆಗಳಿದೆ. ಅದನ್ನು ನಿರಂತರವಾಗಿ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು ಅಂತ ಅರ್ಥ. ಕ್ರೀಡಾಪಟುಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಿಮಗೆ ಸಮಸ್ಯೆಯೋ ತೊಂದರೆಯೋ ಆಗುವಂಥದ್ದು ಸೂಚ್ಯವಾಗಿದೆ. ಹಿರಿಯರ ಆಶ್ರಯ ಕೆಲವರಿಗೆ ಸಮಾಧಾನವನ್ನು ಕೊಡುತ್ತೆ. ಅಂದರೆ ದೊಡ್ಡವರ ಜೊತೆಯಲ್ಲಿ ನಾವಿದ್ದೀವಿ, ಏನೇ ಬಂದರೂ ಕೂಡ ಅವರು ಸರಿಯಾದಂತಹ ತಿಳುವಳಿಕೆಯನ್ನು ಹೇಳ್ತಾರೆ ಅನ್ನುವಂತಹ ನಂಬಿಕೆಯ ಆಧಾರದ ಮೇಲೆ ಯಾರ ಜೊತೆಗಿರ್ತೀರಿ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂಥದ್ದು. ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ನಿಮ್ಮ ಧಾರಾಳತನ ಅಥವಾ ಬೇರೆಯವರಿಗೆ ಏನನ್ನಾದರೂ ಕೊಡಬೇಕು ಅಂತಕ್ಕಂತಹ ಮನೋಭಾವ ಒಂದಷ್ಟು ಜನಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗಾಗಿ ನಿಮ್ಮ ಧಾರಾಳತೆಯಿಂದ ಬೇರೆಯವರು ಅನುಕೂಲವನ್ನು ಪಡ್ಕೊಳ್ತಾರೆ ಎನ್ನುವಂಥದ್ದು. ಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ತುಳಸಿಯಿಂದ ಅರ್ಚನೆ ಮಾಡ್ತಾ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ 8 ಸಲ ಹೇಳ್ಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ, ಅಪರಿಚಿತ ವ್ಯಕ್ತಿಯ ಜೊತೆಯಲ್ಲಿ ವಿವಾದವನ್ನು ಮಾಡಿಕೊಳ್ತೀರಿ. ಯಾವುದೋ ವ್ಯಕ್ತಿ, ಅವನ ಪರಿಚಯನೇ ಇರೋದಿಲ್ಲ, ಅವನು ಗುರುತೇ ಇರೋದಿಲ್ಲ, ಈ ಹಿಂದೆ ಅವನನ್ನು ನೋಡಿದ್ದೇ ಗೊತ್ತಿಲ್ಲ, ಆದರೆ ಅಂಥವನ ಜೊತೆಯಲ್ಲಿ ಏನೋ ವಿವಾದಗಳನ್ನು ಮಾಡಿಕೊಳ್ತೀರಿ. ಅನಗತ್ಯವಾದಂತಹ ವಿಷಯ ಅಂತ ಹೇಳಿ ಗೊತ್ತಾದರೆ ನೀವು ಅದನ್ನು ಅಲ್ಲಿಗೆ ನಿಲ್ಲಿಸಿ ವಿಮುಖರಾಗ್ತಕ್ಕಂಥದ್ದು ಒಳ್ಳೆಯದು. ಇದು ಬುದ್ಧಿವಂತರ ಲಕ್ಷಣವಾಗುತ್ತೆ. ಕೇವಲ ಹಣದಿಂದ ಮಾತ್ರ ಏನನ್ನೂ ಕೂಡ ಸಾಧಿಸಿಬಿಡ್ತೀನಿ ಅಂತ ಹೇಳಿ ತಿಳಿದಿರುವಂತಹ ಭ್ರಮೆ ಏನಿದೆ ಅದು ತೊಂದರೆಗೆ ಕಾರಣವಾಗುತ್ತೆ. ಹಣದಿಂದ ಎಲ್ಲವೂ ಕೂಡ ಸಿಕ್ಕದೇ ಇರತಕ್ಕಂಥದ್ದು ಅದು ಗೊತ್ತಿರಬೇಕು. ಊಹಾಪೋಹಗಳಿಂದ ಮಾನಸಿಕವಾದಂತಹ ಖಿನ್ನತೆ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದಾಗ ಅದು ನಿಮ್ಮ ಕಿವಿಗೆ ಬಿದ್ದಾಗ ಬಹಳ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಿದೆ. ಮನೆಯ ಸಮಸ್ಯೆಗಳಿಂದ ಉದ್ವೇಗ ಹೆಚ್ಚಾಗುತ್ತೆ. ಒಂದನ್ನು ಸರಿ ಮಾಡಿದ್ರೆ ಮತ್ತೊಂದು ಅನ್ನುವ ಹಾಗೆ ಇಡೀ ಕುಟುಂಬದ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂತಹದ್ದು. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ, ಆದರೆ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮಾನಸಿಕವಾದಂತಹ ಧೈರ್ಯ ಕುಗ್ಗಿ ಹೋಗುತ್ತೆ, ಕಡಿಮೆ ಆಗುತ್ತೆ. ಇದರಿಂದ ತುಂಬ ಬೇಸರ ಆಗ್ತಕ್ಕಂತಹ ದಿವಸ. ಇವೆಲ್ಲವನ್ನು ನೀವು ಗಮನಿಸಲೇಬೇಕು, ಎದುರಿಸಲೇಬೇಕು. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಪರಿಹಾರಾರ್ಥವಾಗಿ ಗೋವಿಗೆ, ಹಸುವಿಗೆ ಅಕ್ಕಿ ಬೆಲ್ಲವನ್ನು ಕೊಡಿ, ಗೋಸೇವೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾರನ್ನೂ ಕೂಡ ಹೆಚ್ಚಿಗೆ ಹಚ್ಚಿಕೊಳ್ಳಬೇಡಿ, ದುಃಖ ಆಗುತ್ತೆ. ನೀವು ನಿಮ್ಮವರು ಅಂತ ಹೇಳಿ ಭಾವಿಸಿ
ಎಲ್ಲ ಅನುಕೂಲತೆಗಳನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ. ಆದರೆ ಅವರವರ ಬುದ್ಧಿಯನ್ನು ತೋರಿಸ್ಬಿಡ್ತಾರೆ. ಆಗ ತುಂಬ ದುಃಖ ಆಗ್ತಕ್ಕಂಥದ್ದು. ಮನಸ್ಸಿಗೆ ನೆಮ್ಮದಿಯನ್ನು ನೀವು ತಂದುಕೊಳ್ಬೇಕಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಬೇಕು. ಯಾವುದೋ ಸಣ್ಣ ಪುಟ್ಟ ವಿಚಾರಗಳು ಕೂಡ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಬಹುದು. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ನಿಮ್ಮ ವ್ಯವಹಾರದಿಂದ ಬೇರೆಯವರಿಗೆ ಲಾಭ ಆಗುತ್ತೆ. ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿದಂತಹ ಒಂದು ಹೆಮ್ಮೆ, ಹಿರಿಮೆ, ಗರಿಮೆ ನಿಮ್ಮದಾಗ್ತಕ್ಕಂಥದ್ದಾಗಬಹುದು. ಆಹಾರದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಮಕ್ಕಳಿಂದ, ಮೊಮ್ಮಕ್ಕಳಿಂದ ಖುಷಿ ಸಿಗ್ತಕ್ಕಂತಹ ದಿವಸ. ಹಾಗಾಗಿ ಮಕ್ಕಳ ಸಾಧನೆ, ಅವರ ಫಲಿತಾಂಶ, ಅವರ ಜೀವನದಲ್ಲಿ ನೆಲೆ ನಿಂತಹ ರೀತಿ, ಅವರ ಉದ್ಯೋಗ ಸಾಧನೆ ಯಾವುದು ಬೇಕಾದರೂ ಆಗ್ಬೋದು. ನಿಮಗೆ ಹಿರಿಯ ಪೋಷಕರಾಗಿ ವಿಶೇಷವಾದಂತಹ ಆನಂದವನ್ನು ತಂದುಕೊಡುತ್ತೆ ಅಂತ ಅರ್ಥ. ಕೌಟುಂಬಿಕವಾದಂತಹ ಸಾಮರಸ್ಯದಿಂದ ಸಂತೋಷವನ್ನು ಅನುಭವಿಸ್ತೀರಿ. ಕುಟುಂಬದಲ್ಲೂ ಕೂಡ ಎಲ್ಲವೂ ಒಳಿತಾಗಿಯೇ ನಿಮಗೆ ಫಲವನ್ನು ಕೊಡ್ತಕ್ಕಂತಹದ್ದಾಗತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬುದಾಗಿ 24 ಸಲ ಅದನ್ನು ಹೇಳಿಕೊಳ್ಳಿ. ಶುಭವಾಗಿ.